ನಮಸ್ತೆ ಫ್ರೆಂಡ್, ನಾನಿವತ್ತು ಗೋಡಿನಕೆರೆಗೆ ಬಂದಿದ್ದೇನೆ. ಪ್ರಗತಿಪರ ರೈತರಾದಂಥ ಗೌಡಿಗೆರೆ ಆದಂಥ ನಮ್ಮ ಸೋಮಣ್ಣವರು ನಮ್ಮ ಜೊತೆಗಿದ್ದಾರೆ. ಅವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಸೋಮಣ್ಣರೇ, ಈಗ ನಿಮ್ಮ ಪರಿಚಯವನ್ನು ಒಂದಿಟ್ಟು ತಿಳಿಸಿಕೊಟ್ಟಿರ ನಮಗೆ. ಇವತ್ತು ನೀವು ನಮ್ಮ ಪುಷ್ಪಿರಿ ಮಠದಿಂದ ಕಾರ್ಯಕ್ರಮದ ಅಂಗವಾಗಿ ಪ್ರಚಾರಕ್ಕೆ ಬಂದಿದ್ದೀರಿ. ಸೋಮಣ್ಣರೇ, ನಿಮ್ಮ ಪರಿಚಯ ಮತ್ತು ನಿಮ್ಮ ಕೃಷಿ ಬಗ್ಗೆ ಒಂದಿಟ್ಟು ಮಾಹಿತಿ ಹೇಳ್ತೀರಾ ಸರ್? ನಮಸ್ಕಾರ. ನಾವು ಸಾವಯವ ಕೃಷಿನ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದಷ್ಟು ತಿಳುವಳಿಕೆ ಕೊಟ್ಟಂಥವ್ರು ನಮಗೆ ಮಹಾಮಠ ಪುಷ್ಪಿರಿ ಅಲ್ಲಿ ಒಂದು ರೈತರ ಪಾಠಶಾಲೆ ನಡೀತಾ ಇತ್ತು. ಹಾಗೆ 2 ವರ್ಷಗಳ ಕಾಲ ನಮಗೆ ಬುದ್ಧರು ಕೂಡ ನಮಗೆ ಕೃಷಿ ಬಗ್ಗೆ ತಜ್ಞರು ಕರೆಸಿ ಅದ್ರ ಬಗ್ಗೆ ವಿಶೇಷವಾಗಿ ಪ್ರಗತಿ ಸಾಧಿಸಿದ ರೈತರು ಕರೆಸಿ ನಮಗೆಲ್ಲ ಪಾಠ ಹೇಳಿಸ್ಕೊಟ್ರು. ಆಮೇಲೆ ಪಾಳಕರ ಒಂದು ಸೆಮಿನಾರ್ ಕೂಡ ಅಟೆಂಡ್ ಮಾಡಿದ್ದೆ. ಆಮೇಲೆ ಒಂದು ಜಪಾನ್ ವಿಜ್ಞಾನಿ ಪುಕ್ಕೋಕರ್ ಪುಸ್ತಕ ಓದಿದ್ದೆ. ಈ 3 ಸೇರಿ ನನಗೆ ಒಳ್ಳೆ ಜ್ಞಾನ ಕೊಡ್ತಾ ಬಂತು. 20 ವರ್ಷಗಳ ಕಾಲ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಸಾವಯವ ಕೃಷಿ ಬಹಳ ಬಹುಮುಖವಾಗಿ ಬೇಕಾಗಿದೆ. ಮುಂದಿನ ಕಾಲದಲ್ಲಿ ಒಳ್ಳೆಯ ಆಹಾರ ಬೇಕಾಗಿದೆ. ಆಮೇಲೆ ನ್ಯಾಚುರಲ್ ಕೃಷಿ ಬೇಕಾಗಿದೆ, ಮರಗಿಡಗಳು ಇರುವಂಥ ಕೃಷಿ ಬೇಕಾಗಿದೆ. ಇದೆಲ್ಲ ನಮಗೆ ಆ ದಿಕ್ಕಲ್ಲಿ ನಮಗೆ ತಿಳುವಳಿಕೆ ಬಂತು. ಆವಾಗಿನಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದೀವಿ. ಈಗ ನಮಗಾಗಲೇ ಏನು ಆ ಕಾಲದಲ್ಲಿ ಒಂದು 10-20 ಸಾವಿರಕ್ಕೆ ಸೀಮಿತವಾಗಿದ್ದು, ಈಗ 7-8 ಲಕ್ಷಕ್ಕೆ ವರ್ಷದಲ್ಲಿ 7-8 ಲಕ್ಷ ಆದಾಯ ತೆಗೆಯಷ್ಟು ಪುಷ್ಪಿರಿ ಪಾಠಶಾಲೆಯಿಂದ ಆಮೇಲೆ ಪಾಳೇಕರ ಒಂದು ಸೆಮಿನಾರ್ನಿಂದ ನಮಗೆ ಶಕ್ತಿ ಬಂತು. ತುಂಬ ಅಚ್ಚುಕಟ್ಟಾದ ಕೃಷಿ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಈಗ ಆರ್ಗಾನಿಕ್ ಬಿಟ್ಟು ಏನೆಲ್ಲ ಗೊಬ್ಬರ ಎಲ್ಲ ಸರ್ಕಾರಿ ಗೊಬ್ಬರ ಎಲ್ಲ ಹಾಕಿ ಬೆಳೀತಾ ಇದ್ದಾರೆ, ಅದರಿಂದ ಬೆನಿಫಿಟ್ ಏನು, ಇದರಿಂದ ಏನು ಲಾಭದ ಆಯ್ತಾ? ನಾವು 20 ವರ್ಷದ ಹಿಂದೆ ನಾವು ಭಾಳ ಇದು ಏನು ಔಷಧಿಗಳು ಈ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕಿ ಬೆಳೀತಾ ಇದ್ದಿದ್ದು. ಆಮೇಲೆ ಏನಾಯಿತು, ಗೊಬ್ಬರ ಭಾಳ ಇವತ್ತು ಹೋಗ್ಬಿಟ್ಟು ತಂದ್ಬಿಡೋದು, ಇವಾಗ ಈ ದಿನವೇ ಜಮೀನಿಗೆ ಹಾಕೋದು ಸುಲಭ ಆಗೋಯ್ತು. ಅದೇ ದನಿ ಗೊಬ್ಬರ ವರ್ಷವೆಲ್ಲ ನಾವು ತಿಪ್ಪಿನಲ್ಲಿ ಅದನ್ನ ಗೊಬ್ಬರ ಮಾಡ್ಕೊಂಡು 1 ವರ್ಷ ಕಾಯ್ತಿದ್ದು ಗೊಬ್ಬರಕ್ಕೆ. ಸುಲಭ ಆಯ್ತಲ್ಲ ಅಂತ ಏನು ಈ ಕಷ್ಟದ ಕೆಲಸ ಕೈ ಬಿಟ್ವಿ. ಆ ಸುಲಭದ ಗೊಬ್ಬರ ಹಾಕ್ತಾ ಭೂಮಿನಲ್ಲಿ ಹಾಳಾಗೋಯ್ತು, ಭೂಮಿನಲ್ಲಿ ಸತ್ವ ಹಾಳಾಗೋಯ್ತು. ಆಮೇಲೆ ನಮಗೆ ಜಮೀನಲ್ಲಿ ಈ ಏನು ಬೆಳೆಗಳಿಗೆ ರೋಗಗಳು ಬರೋದು, ಈ ಥರದ ಕಾಟ ಎಲ್ಲ ಜಾಸ್ತಿ, ಇಳುವರಿ ಕಮ್ಮಿ ಆಗೋದು, ಇದೆಲ್ಲ ಶುರುವಾಯಿತು. ಆಮೇಲೆ ನಾವೆಲ್ಲ ಪಾಠಗಳನ್ನೆಲ್ಲ ತಿಳಿತಾ ಮತ್ತೆ ಇವತ್ತು ನಮ್ಮಲ್ಲಿ ಕುರಿಗಳಿದೆ, ಕೋಳಿಗಳಿದೆ, ಹಸುಗಳಿದೆ. ನಾವು ದನಿನ ಗೊಬ್ಬರನ ಬಹುಮುಖ್ಯವಾಗಿ ಬಳಸ್ತೀವಿ. ಹಾಗಾಗಿ ವಿಶೇಷವಾದ ಕೃಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ಈ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ, ಔಷಧಿಗಳನ್ನ ಹೊಡೆಯೋದ್ರಿಂದ ಅದು ವಿಷ ಅಲ್ವಾ. ಎಲ್ಲ ಎರೆಹುಳ, ಗೆದ್ದೆ ಹುಳ, ಇರುವೆ, ಭೂಮಿಲಿ ಏನಿರ್ಬೇಕು ಎಲ್ಲ ಹುಳುಗಳು ಸತ್ತೋಗ್ಬಿಡುತ್ತೆ. ಆವಾಗ ಜೈವಿಕ ಕ್ರಿಯೆ ಭೂಮಿನಲ್ಲಿ ನಡೆಯಲ್ಲ. ಯಾವುದೇ ಒಂದು ಈ ತ್ಯಾಜ್ಯನ ತಿನ್ನೋ ಹುಳುಗಳೇ ಇರಲ್ಲ. ಆಗ ಭೂಮಿ ಗಟ್ಟಿಯಾಗಿ ಹೋಗುತ್ತೆ. ಏನು ಬೇಕೋ ಮಣ್ಣಲ್ಲಿ ಏನು ಸತ್ವ ಇರಬೇಕೋ ಆ ಸತ್ವಗಳು ಇರಲ್ಲ. ಹಾಗಾಗಿ ಇವಾಗ ನಾವು ಮತ್ತೆ ಸಾವಯವ ಕೃಷಿ ಮರಳಿ ಬಂದಾಗ ತುಂಬ ಉತ್ತಮವಾದ ವ್ಯವಸಾಯ ಕೃಷಿ ಆಗ್ತಿದೆ. ನನಗೆ ಈಗಾಗಲೇ ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ವಿಜ್ಞಾನಿಗಳು ಕೂಡ ಬಂದು ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಕಳೆದ ಒಂದು ಆಗಸ್ಟಲ್ಲಿ ನಮ್ಮ ಹಾಸನ DC ಲತಾ ಕುಮಾರಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಅವರು ಈ ರಸ್ತೆ ಇಷ್ಟು ಹಾಳಾಗಿದೆ, ತುಂಬ ಜನ ಬರ್ತಿರ್ತಾರೆ ರೈತ ವಿಜ್ಞಾನಿಗಳು, ಹಂಗಾಗಿ ಇಲ್ಲಿ ಜನ ಓಡಾಡೋಂಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ 40 ಲಕ್ಷ ರೂಪಾಯಿಗೆ ಒಂದು ಎಸ್ಟಿಮೇಟ್ ಮಾಡಿ ನಮ್ಗೆ ಈಗಾಗಲೇ ಮುಂಜೂರಾತಿ ಕೊಟ್ಟಿದ್ದಾರೆ. ರಸ್ತೆ ಕೂಡ ಮಾಡಿಸ್ತೀವಿ. ನಿಮ್ಮ ಕೃಷಿ ಬಗ್ಗೆ ಒಂದಿಟ್ಟು ತೋರಿಸ್ತೀರಾ ಸರ್? ಹೌದು. ನೋಡಿ, ಇಲ್ಲಿ ನಾನೀಗ 2001ರಿಂದ ಈ ಭೂಮಿನ ಉಳುಮೆ ಮಾಡಿಲ್ಲ. ವಿಷಗಳನ್ನ ಬಳಸ್ತಾ ಇಲ್ಲ, ರಾಸಾಯನಿಕ ಗೊಬ್ಬರನ ಬಳಸ್ತಾ ಇಲ್ಲ, ಟ್ರ್ಯಾಕ್ಟರ್ ಬಳಸ್ತಾ ಇಲ್ಲ. ಅಂದರೆ ನಿಸರ್ಗಕ್ಕೆ ನಾವು ಹತ್ತಿರವಾಗಿ ಕೃಷಿ ಮಾಡಬೇಕು. ಇಲ್ಲಿ ಏನು ಈ ಭೂಮಿಗೆ ನೀವು ನೋಡ್ಬೋದು, ಹಿಂಗೆ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ತ್ಯಾಜ್ಯಗಳನ್ನ ರಾಶಿಗಳಿದೆ. ಅದೆಲ್ಲ ನಮಗೆ ಗೊಬ್ಬರ ಪರಿವರ್ತನೆ ಆಗ್ತಾ ಇರುತ್ತೆ. ಅದು ತಗಡೆ ಎರೆಹುಳುಗಳು ವಾಸ ಮಾಡಿ ನಮ್ಮ ಇವತ್ತು ನೀವು ನೋಡ್ಬೋದು ಫುಲ್ ಕ್ಲೀನ್ ಮಾಡಿ ಬರೀ ಮಣ್ಣನ್ನೇ ತೋರಿಸಿದಾರಲ್ಲ ಅಂಥ ತೋಟಕ್ಕೂ ಈ ತೋಟನೂ ನೋಡಿ ಮೇಲ್ ಕತ್ತಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಪ್ರಮಾಣದ ಫಸಲಿದೆ ಅಂತ. ಯಾವ ಕಾಯಿಲೆನೂ ಯಾವ ಔಷಧಿನೂ ಸ್ಪ್ರೇ ಮಾಡಲ್ಲ, ಸ್ಪ್ರೇ ಮಾಡಲ್ಲ. ಅಂದರೆ ನಾವು ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿ ಮಾಡಬೇಕು ಸರ್. ಈಗ ನೀವೇನಿಲ್ಲ ಹಳ್ಳು ಉದುರ್ತತೆ, ಅದು ಆಗುತ್ತೆ, ಇದು ಆಗುತ್ತೆ ಅಂತಂದು ಎಲ್ಲ ಸುಮಾರು ಹೇಳ್ತಾರೆ. ಹೌದು.
ಈಗ ನೀವು ಸ್ಪ್ರೇ ಮಾಡ್ಲಿದ್ದಂಗೆ ಹೆಂಗೆ ಇದು ಮಾಡ್ತೀರಾ ಏನು ಅನ್ನೋದು ನಮಗೆ ಒಂದಿಷ್ಟು ಮಾಹಿತಿ ಹೇಳ್ತೀರಾ? ಇದು ಆ, ಪ್ರಕೃತಿ ಕೃಷಿ ಅಂದರೆ ಹಾಂ ಸರ್. ಈ ಏನು ಈ ಭೂಮಿ ತಾಯಿ ಮತ್ತು ನಿಸರ್ಗ ಗಾಳಿ ವಾತಾವರಣ ಎಲ್ಲ ಇದು ಪ್ರಕೃತಿ ಇದೆಯಲ್ಲ, ಹಾಂ ಸರ್. ಒಂದು ರೋಗಕ್ಕೆ ಒಂದು ಔಷಧಿನ ಪ್ರಕೃತಿನೇ ಕೊಡುತ್ತೆ. ಹಾಂ ಹಾಂ ನಾವೇನು ಮಾಡ್ತೀವಿ, ಎಲ್ಲ ಗಿಡಗಳನ್ನು ತೆಗೆದುಬಿಟ್ಟು ಹಾಂ ಸರ್. ಭೂಮಿಯಲ್ಲಿರೋ ಎಲ್ಲ ಏನು ಕಾಯಿನೂ ತೆಗೆದುಬಿಟ್ಟು ಹಾಂ ಸರ್. ಅಲ್ಲಿ ಒಂದು ಕಸ ಕರ್ಗೋಕ್ಕೂ ಬಿಡ್ದಂಗೆ ಮಾಡಿ ಹಾಂ ಕ್ಲೀನ್ ಮಾಡುವಾಗ ಏನಾಗುತ್ತೆ, ಅಲ್ಲಿ ಸತ್ತುಗಳು ಕಮ್ಮಿ ಆಗುತ್ತೆ, ಬಿಡುಗಡೆ ಆಗ ಗಾಳಿನೂ ಕಮ್ಮಿ ಆಗುತ್ತೆ. ಹಾಂ ಗಾಳಿನ. ಈಗ ನೀವು ನೋಡ್ಬೋದು ಇಲ್ಲಿ ತೆಂಗಿದೆ, ಅಡಿಕೆ ಇದೆ, ಬಟರ್ ಫ್ರೂಟ್ ಇದೆ, ಇದು ಬೇರೆ ಬೇರೆ ಗಿಡಗಳೆಲ್ಲ ಇದೆ. ಒಂದು 20-30 ಜಾತಿ ಗಿಡಗಳಿದೆ, 30-20 ಜಾತಿ ಗಿಡಗಳಿದೆ. ಒಂದರ ಆಕ್ಸಿಜನ್ ಬೇರೆ ಬೇರೆ ಥರ ಇದೆ. ಒಂದು ಏಲಕ್ಕಿ ಗಿಡನ ಫಿಲ್ ಮಾಡಿದ್ರೆ ಅದು ಬೇರೆ ಆಕ್ಸಿಜನ್ ಬರ್ತಾ ಇರುತ್ತೆ. ಎಲ್ಲ ಗಾಳಿಗಳು ಬೇರೆ ಬೇರೆ ಗಾಳಿಗಳು ಬರೋದ್ರಿಂದ ಅದು ಏನಾಗುತ್ತೆ, ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಆ ಮಣ್ಣಲ್ಲಿ, ಆ ಗಿಡಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಒಂದಕ್ಕೊಂದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆಗ ಈಗ ನೀವು ಜೇನುಗೂಡು ಎಲ್ಲ ಪ್ರತಿಯೊಂದು ಬಾಳೆಕಾರು ಕೃಷಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರೋ, ಬೇರೆ ತಜ್ಞರ ಪ್ರಕೃತಿಯಲ್ಲಿ ಮಾಡ್ತಾ ಇದ್ದೀರೋ ಏನು ನಿಮ್ಮ? ನಮಗಿಲ್ಲಿ ಸಾವಯವ ಕೃಷಿ ದನ ಗೊಬ್ಬರ ಬಳಕೆನೂ ಇದೆ. ಹಾಂ ಸರ್. ಆಮೇಲೆ ಪಾಳೇಕರ್ ಪದ್ಧತಿನಲ್ಲಿ ಜೀವಾಮೃತ ಆ ಬಳಕೆನೂ ಇದೆ. ಆಮೇಲೆ ಈ ತ್ಯಾಜ್ಯಗಳನ್ನ, ಇದೆಲ್ಲ ತ್ಯಾಜ್ಯದ ಬಗ್ಗೆ ಎಲ್ಲ ಪಾಳೇಕರ್ ಪದ್ಧತಿಯಲ್ಲಿ ಬರೋವಂಥದ್ದು. ನಾನು ಅಲ್ಲಿ ಕಲ್ತಂಥ ಒಂದು ಪಾಠನ ಇಲ್ಲೆಲ್ಲ ಬಳಕೆ ಮಾಡಿ. ಪಾಳೇಕರ್ ಕೃಷಿ ಅಂತಂದ್ರೆ ಏನಪ್ಪ ಅಂತಂದರೆ, ಅವರು ರೈತರಿಗೆ ಏನು ನಷ್ಟಗಳು ಕಡಿಮೆ ಆಗಬೇಕು, ಲಾಭ ಜಾಸ್ತಿ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ಕೆಲಸನೂ ಕಡಿಮೆ ಆಗಬೇಕು, ಲಾಭ ಜಾಸ್ತಿ ಆಗಬೇಕು. ಅವರ ಪದ್ಧತಿ ಇದೇನು ಆಲೋಚನೆಗಳು ಇರೋದು ಹೆಂಗೆ. ನಾವು ಆ ಪುಸ್ತಕನೂ ಕೂಡ ಓದಿದ್ದೀವಿ, ಅವರ ಸೆಮಿನಾರು ಅಟೆಂಡ್ ಮಾಡಿದ್ದೀವಿ. ಇತ್ತೀಚೆಗೆ ಪುಷ್ಪಗಿರಿನಲ್ಲೂ ಒಂದು ಸೆಮಿನಾರ್ ಇತ್ತು ಅವ್ರದ್ದು, 5 ದಿವಸ. 5 ದಿವಸ ಅವತ್ತು ಆ 5 ದಿವಸ ಕೂಡ ನಾನು ಬಂದಿದ್ದೆ. ಹಿಂದೆ 1907 ಎಷ್ಟು ಹೇಳಿರ್ಬೋದು. ಆ ಟೈಮಲ್ಲಿ ಒಂದು 5 ದಿವಸ ಹಾಸನದಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ. ಆದ್ದರಿಂದ ಪಾಳೇಕರ್ ಅಂದರೆ ನಮಗೆ ಒಂದು ರೀತಿ ದೇವ್ರ ಥರ ನೆನಪಾಗುತ್ತೆ. ಯಾಕೆ ಅವ್ರು ಹೇಳೋದು ಒಂದೇ ಮಾತು, ಒಳ್ಳೆ ತತ್ವ, ಒಂದೇ ಮಾತಲ್ಲಿ ಅವರು ಏನು ತತ್ವ ತುಂಬಿ ಹೇಳಿದ್ದಾರೆ, ಶೂನ್ಯ ಬಂಡವಾಳದಲ್ಲಿ ಕೃಷಿ ಅಂತ. ನೀನು ಬಂಡವಾಳನೇ ಹಾಕ್ಬೇಡ, ಕೃಷಿ ಮಾಡ್ಬೋದು. ಅದು ಹೇಗೆ ಅನ್ನೋದು ಕೂಡ ವಿವರಿಸಿದ್ದಾರೆ, ಆ ಪುಸ್ತಕದಲ್ಲೆಲ್ಲ ವಿವರಿಸಿದ್ದಾರೆ. ಅದೆಲ್ಲ ನಾವು ಓದಿ ಮಾಡ್ತಾ ಬಂದಾಗ ಈ ನಮ್ಮ ಕೃಷಿ ತುಂಬ ಅಚ್ಚುಕಟ್ಟಾಗಿ ಆಗ್ತಾಯಿದೆ. ಶೂನ್ಯ ಬಂಡವಾಳದಿಂದ ನೀವು ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಇದು ಖರ್ಚೆಲ್ಲ ತೆಗೆದು ಎಲ್ಲ ಇದು ಮಾಡಿ ಬರ್ತಾ ಇದೆ ಸರ್? ಖಂಡಿತ. ನಾವು ಮೊದಲೆಲ್ಲ ಏನು ಮಾಡ್ತಿದ್ವು, ಈ ಗೊಬ್ಬರಕ್ಕೆ ಅಂಗಡಿ ಗೊಬ್ಬರಕ್ಕೆ ಅಂತ ಒಂದಷ್ಟು ದುಡ್ಡು ತೆಗೆದಿಡವು. ಆಮೇಲೆ ಅಕಸ್ಮಾತ್ ತೆಗೆದಿಡಕ್ಕೆ ಆಗ್ಲಂದ್ರೆ ಮಳೆ ಬಂದ ತಕ್ಷಣ ಹುಡುಕಾಡಿ ಸಾಲ ಮಾಡೋವು. ಆಮೇಲೆ ಬೀಜನೂ ಕೂಡ ಪ್ರತಿ ವರ್ಷ ಬೀಜನ ಹೊಂದಿಸೋದು, ಆ ಬೀಜಕ್ಕೆ ದುಡ್ಡು, ಗೊಬ್ಬರಕ್ಕೆ ದುಡ್ಡು, ಉಳುಮೆಗೆ ದುಡ್ಡು, ರಾಸಾಯನಿಕ ಗೊಬ್ಬರಕ್ಕೆ ದುಡ್ಡು ಹುಡುಕಿ ವ್ಯವಸಾಯ ಮಾಡೋದಕ್ಕೆ ಕಣ್ಣೀರು ಬಿಟ್ಟು ಹೋಗ್ತಾ ಇದ್ವಿ. ಇವಾಗ ಅವೆಲ್ಲ ಇಲ್ಲ. ಬೀಜ ಹುಡುಕಲ್ಲ, ರಾಸಾಯನಿಕ ಗೊಬ್ಬರ ತರಲ್ಲ, ಉಳುಮೆ ಮಾಡಲ್ಲ, ಔಷಧಿಗಳು ಹೊಡೆಯಲ್ಲ, ಮತ್ತೆ ಯಾವುದು ಮಾಡಲ್ಲ ಅಂತಂದ್ರೆ ಖರ್ಚು ಕಡಿಮೆ ಬಂತು. ಈಗ ಯಾವಾಗಲೂ ಹಾಕಿದ ಗಿಡ 100 ವರ್ಷ ಬರುತ್ತೆ. ಆ ಪ್ರತಿ ದಿವಸ ಬೀಜ ಹಾಕ್ಬೇಕಾಗಿತ್ತು, ಪ್ರತಿ ವರ್ಷ ದುಡ್ಡು ಹುಡುಕ್ಬೇಕಾಗಿತ್ತು. ಆಮೇಲೆ ನಮ್ಮ ವರ್ಷಕ್ಕಾಗಷ್ಟು ದುಡ್ಡು ಬರ್ತಾ ಇರಲಿಲ್ಲ, ಖರ್ಚು ಆಗಿ ಲಾಭ ಸ್ವಲ್ಪ ಬರೋದು. ಆ ಒಂದು 2-3 ತಿಂಗಳಿಗೆ ಖಾಲಿ, ಮತ್ತೆ ಸಾಲಕ್ಕೆ ಹೋಗುವು, ಮತ್ತೆ ಬೆಳೆ ಮಾಡ್ಬೇಕು ಅಂದ್ರೆ ಸಾಲ ಮಾಡು. ಹಂಗಾಗಿ ಕೃಷಿ ನಾನು 2 ವರ್ಷ ಬಿಟ್ಟು ಹೋಗಿದ್ದು ಉಂಟು. 2 ವರ್ಷ ಕೃಷಿ ಬಿಟ್ಟು ಹೋಗಿದ್ದೆ. ಆಮೇಲೆ ಮತ್ತೆ ಈ ಪಾಳೇಕರ್ದು ಸಿಸ್ಟಮ್ ನಮಗೆಲ್ಲ ಗೊತ್ತಾದ್ಮೇಲೆ ಭಾಳ ನಿಧಾನಕ್ಕೆ ಬೆಳಿಬೇಕಾಗುತ್ತೆ. ಯಾಕೆಂದರೆ ಈ ಶಾಶ್ವತ ಕೃಷಿಗಳೆಲ್ಲ ಶಾಶ್ವತವಾಗಿ ಇರಬೇಕು ಅಂತಂದರೆ ಪ್ರಾರಂಭದಲ್ಲಿ ನಿಧಾನ ಆಗುತ್ತೆ. ಒಂದು ಗಿಡ ನೆಟ್ಟರೆ ಅದು 6-7 ವರ್ಷ 8 ವರ್ಷ ಫಸ್ಟ್ ಕೊಡೋದಿಲ್ಲ. ಆಮೇಲೆ ಕೊಡೋಕೆ ಶುರು ಮಾಡಿದ್ರೆ 100 ವರ್ಷ ಆದರೂ ಬರ್ತಾನೆ ಇರುತ್ತೆ. 100 ವರ್ಷ ಆದರೂ ಬರ್ತಾನೆ ಇರುತ್ತೆ. ಮತ್ತೆ ಈಗ ನಿಮಗೆ ಪ್ರಶಸ್ತಿಗಳು ಯಾವ್ಯಾವ ದೊರಕಿದೆ ಏನು? ನಮಗೆ ಮೊದಲು ಹೋಬಳಿ ಮಟ್ಟದಲ್ಲಿ ಪ್ರಶಸ್ತಿ ಕೊಟ್ಟರು, ಆಮೇಲೆ ತಾಲೂಕು ಮಟ್ಟಕ್ಕೆ ಇದು ಮಾಡಿ ಪ್ರಶಸ್ತಿ ಕೊಟ್ಟರು, ಆಮೇಲೆ ಜಿಲ್ಲಾ ಮಟ್ಟಕ್ಕೆ ಕೊಟ್ಟರು, ಈಗ ರಾಜ್ಯ ಮಟ್ಟಕ್ಕೂ ಕೊಟ್ಟಿದ್ದಾರೆ. ಹಲವಾರು ಈಗ ಏನು ಈ ಕಂದ್ಲಿ KVKಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರು ಟ್ರೈನಿಂಗ್ ಹೋಗ್ತಾರಲ್ಲ, ರೈತರು ಹೋಗ್ತಾರೆ, ಆಮೇಲೆ ಧರ್ಮದ ಸಂಘದವ್ರು ಹೋಗ್ತಾರೆ, ಅವ್ರನ್ನ ಅಲ್ಲಿ ಟ್ರೈನಿಂಗ್ ಕೊಟ್ಟು ಇಲ್ಲಿ ಕಳಿಸ್ತಾರೆ. ಅಲ್ಲಿ ಪಾಠ ಹೇಳಿ ಇಲ್ಲಿ ನೋಡ್ಕೊಂಡು ಹೋಗಿ ಇಲ್ಲಿ ಮಾಡಿರೋದು ಅಂತ ಇಲ್ಲಿಗೆ ಕಳಿಸ್ತಾರೆ. ವರ್ಷದಲ್ಲಿ 1,000 ಜನ ಸಂಖ್ಯೆಯಲ್ಲಿ ಬರ್ತಾರೆ. ನಮಗೆ 1,000 ಸಂಖ್ಯೆಯಲ್ಲಿ ಒಂದು ವರ್ಷದಲ್ಲಿ ಜನರು ಬರ್ತಾರೆ. ಬಾಳೆಕರು ಮತ್ತೆ ನಿಮ್ಮ ಸಾವಯವ ಕೃಷಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು. ಧನ್ಯವಾದಗಳು. ನಮಸ್ಕಾರ.